ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಹಾಯಧನಕ್ಕೆ ಅರ್ಜಿ ಆಹ್ವಾನ. ಇದೊಂದು ಸರ್ಕಾರದಿಂದ ಸಿಗುವಂತಹ ಒಂದು ಸಹಾಯಧನಕ್ಕೆ ಅರ್ಜಿನ ಆಹ್ವಾನಿಸಬಹುದು ಅಂಥೇಳಿ ಒಂದು ಸರ್ಕಾರದಿಂದ ಒಂದು ಅರ್ಜಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ಅರ್ಜಿನ ಹಾಕಬಹುದು. ಮಹಿಳಾ ಅಭಿವೃದ್ಧಿ ನಿಗಮ ವತಿಯಿಂದ ಪ್ರಸಕ್ತ ಸಾಲಿನ ವಿವಿಧ ಯೋಜನೆಗಳಡಿ ಸಹಾಯಧನಕ್ಕಾಗಿ ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಉಪನಿರ್ದೇಶಕರಿಂದ ತಿಳಿಸಿದ್ದಾರೆ ಮತ್ತು ಅರ್ಜಿನ ಸಲ್ಲಿಸಕ್ಕೆ ಸೆಪ್ಟೆಂಬರ್ 21 ಒಂದು ಕೊನೆಯ ದಿನವಾಗಿದೆ. ಹಾಗಾದರೆ ಏನು ಮಹಿಳೆಯರಿಗೆ ಯಾವುದೊಂದು ಸಹಾಯಧನ ಇದು ಅನ್ನೋ ಒಂದು ವಿಷಯನ ಕಂಪ್ಲೀಟಾಗಿ ತಿಳ್ಕೊಳ್ಳಿಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ಮತ್ತು ವಿಡಿಯೋನ ತಿಳ್ಕೊಂಡು ಈ ಒಂದು ಸಹಾಯಧನಕ್ಕೆ ಅರ್ಜಿನ ಯಾರೆಲ್ಲ ಅರ್ಹರು ಹಾಕ್ಬೋದು ಅನ್ನೋದನ್ನು ತಿಳ್ಕೊಂಡು ಅರ್ಜಿನ ಬೇಗ ಹಾಕಿ. ಯಾಕೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 21 ಕೊನೆಯ ದಿನವಾಗಿದೆ. ಮತ್ತು ನನ್ನ ಚಾನಲ್ ಆದ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಬನ್ನಿ ಸ್ನೇಹಿತರೆ, ಏನಿದು ಅಂತ ತಿಳ್ಕೊಳ್ಳೋಣ. ಉದ್ಯೋಗಿನಿ ಯೋಜನೆ. ಮೊದಲನೇದಾಗಿ ಉದ್ಯೋಗಿನಿ ಯೋಜನೆ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತದೆ. ವಯೋಮಿತಿ 18ರಿಂದ 55 ವರ್ಷ ಒಳಗಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಘಟಕ ವೆಚ್ಚವು ಕನಿಷ್ಠ ರು 1 ಲಕ್ಷ ಗರಿಷ್ಠ 3 ಲಕ್ಷ ಶೇಕಡಧನ 50% ಮತ್ತು ಸಾಮಾನ್ಯ ವರ್ಗದ ಘಟಕ ವೆಚ್ಚ ಗರಿಷ್ಠ 3 ಲಕ್ಷ ಸಹಾಯಧನ 30% ನೀಡಲಾಗಿದೆ. ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 2 ಥರ ಇದೆ. ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಇದು ಮೇನಾಗಿ ಬಂದು ಉದ್ಯೋಗಿನಿ ಸ್ವಯಂ ಉದ್ಯೋಗ ಒಂದು ಸ್ವಂತಹ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇದು ಸ್ವಯಂ ಉದ್ಯೋಗಿನಿ ಒಂದು ಯೋಜನೆ ಅಂತೇಳಿ ಬಂದಿರೋವಂಥದ್ದು. ಇದು ಮಹಿಳೆಯರಿಗಾಗಿ ಬಂದಿದೆ. ಅದರಲ್ಲೂ ಕೂಡ ಯಾರೆಲ್ಲ ಇದನ್ನು ಅಪ್ಲೈ ಮಾಡಬೇಕು ಅವರಿಗೆ ಕನಿಷ್ಠ ಅಂತ ಹೇಳಿದ್ರು 18 ವಯಸ್ಸಿರಬೇಕು ಮತ್ತು 55 ವರ್ಷ ತನಕ ವಯಸ್ಸಿನ ಒಳಗಿನ ವಯೋಮಿತಿಯವರು ಆಗಿರಬೇಕಾಗುತ್ತೆ. ಮತ್ತು ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾರೆಲ್ಲ ಇದ್ದೀರಾ ಅವ್ರುಗಳಿಗೆ ಬಂದು ಕನಿಷ್ಠ ಅಂತ ಹೇಳಿದರೆ 1 ಲಕ್ಷ ಕೊಡ್ತಾರೆ, ಗರಿಷ್ಠ ಅಂತ ಹೇಳಿದರೆ 3 ಲಕ್ಷ ಕೊಡ್ತಾರೆ. ಇದರಲ್ಲಿ ನಿಮಗೆ ಶೇಕಡ 50% ಸಬ್ಸಿಡಿ ಇರುತ್ತೆ. ಅದೇ ಸಾಮಾನ್ಯ ವರ್ಗದ ಜನಗಳಿಗಾದರೆ ಗರಿಷ್ಠ 3 ಲಕ್ಷ ಕೊಡ್ತಾ ಇದ್ದಾರೆ. ಇದರಲ್ಲಿ ಸಹಾಯಧನವಾಗಿ 30% ನೀಡಲಾಗ್ತಿದೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 50% ಸಹಾಯಧನ ಆದರೆ ಇವರಿಗೆ 30% ಸಿಗ್ತಾ ಇದೆ. ಆದರೆ ಇಬ್ರಿಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 1 ಲಕ್ಷದಿಂದ 3 ಲಕ್ಷ ಆದರೆ ಇವರಿಗೆ ಗರಿಷ್ಠ ಮೊತ್ತ ಬಂದು 3 ಲಕ್ಷನ ಪಡ್ಕೋಬೋದಾಗಿದೆ. ಈ ಒಂದು ಹಣ ಏನಕ್ಕೆ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಅಂತ ಹೇಳಿದ್ರೆ ಇದೊಂದು ಸಹಾಯಧನವಾಗಿ ಮಹಿಳೆಯರು ಯಾರೆಲ್ಲ ಸ್ವತಃ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಂತಹವರಿಗೆ ಇದೊಂದು ಅರ್ಜಿನ ಆಹ್ವಾನಿಸಲಾಗಿದೆ. ಮತ್ತು ಈ ಅರ್ಜಿ ಹಾಕಲಿಕ್ಕೆ ನಿಮಗೆ ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 21 ಆಗಿರುತ್ತೆ 2024. ಯಾರೆಲ್ಲ ಇದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲ ಬೇಗ ಇದನ್ನು ಹಾಕಿ. ಹೇಗೆ ಇದನ್ನ ಅರ್ಜಿ ಹಾಕೋದು ಮತ್ತು ಯಾವ್ಯಾವುದೆಲ್ಲ ಯೋಜನೆಗಳು ಸರ್ಕಾರ ಸಹಾಯಧನ ಕೊಟ್ಟಿದೆ ಬನ್ನಿ ಸ್ನೇಹಿತರೆ. ಇನ್ನೂ ಒಂದು ಯೋಜನೆ ಇದೆ, ಚೇತನ ಯೋಜನೆ ಅಂತೇಳಿ. ಈ ಯೋಜನೆ ಬಗ್ಗೆಯೂ ಕೂಡ ತಿಳ್ಕೊಂಬರೋಣ. ದಮನಿತ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು ರು 30,000 ಪ್ರೋತ್ಸಾಹಧನ ನೀಡಲಾಗ್ತಿದೆ. ಧನಶ್ರೀ ಯೋಜನೆ. ಈ ಒಂದು ಇದರಲ್ಲಿ ಧನಶ್ರೀ ಯೋಜನೆ ಅಂತಲೂ ಇದೆ, ಚೇತನ ಯೋಜನೆ ಅಂತಲೂ ಇದೆ. ಧನಶ್ರೀ ಯೋಜನೆ HIV ಸೋಂಕಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ರು 30,000 ಪ್ರೋತ್ಸಾಹಧನ ನೀಡಲಾಗ್ತಿದೆ. ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಇದು ಇನ್ನೊಂದು ಯೋಜನೆ ಸ್ನೇಹಿತರೆ. ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಲಿಂಗತ್ವ ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು ರು 30,000 ಪ್ರೋತ್ಸಾಹಧನವನ್ನು ನೀಡಲಾಗ್ತಿದೆ. ಈ ಒಂದು ಯೋಜನೆಯಲ್ಲಿ ಸ್ನೇಹಿತರೆ ನೋಡಿ, ನೀವು ನೋಡ್ತಾ ಇದ್ದೀರಾ, ಚೇತನಾ ಯೋಜನೆ ಒಂದಿದೆ, ಧನಶ್ರೀ ಯೋಜನೆ ಒಂದಿದೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತಿದೆ. ಒಟ್ಟು 3 ಯೋಜನೆಗಳು ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. 3 ಯೋಜನೆಯಿಂದ ನಮಗೆ ಒಂದು ಚೇತನ ಯೋಜನೆಯಿಂದ 30,000 ಆದರೆ, ಧನಶ್ರೀ ಯೋಜನೆಯಲ್ಲಿ 30,000 ಆದರೆ, ಪುನರ್ವಸತಿ ಅದರಲ್ಲೂ ಕೂಡ ನಮಗೆ 30,000ನ ಪಡ್ಕೋಬೋದು. 3 ಯೋಜನೆಗಳು ಕೂಡ ಮಹಿಳೆಯರಿಗೆ ಸಿಗ್ತಾ ಇದೆ. ಈ 3 ಯೋಜನೆಗಳಲ್ಲಿ ಅವರಿಗೆ ಯಾವ ಯೋಜನೆಗೆ ಅವ್ರಿಗೆ ಇಷ್ಟ ಆಗುತ್ತೆ, ನಾನು ಇಂಥ ಯೋಜನೆಯಿಂದ ನಾನು ಹಣ ತೊಗೊಬೇಕು ಅನ್ನೋರಿಗೆ ಬೇಕಾದರೆ 3 ಯೋಜನೆಯಿಂದ ಸಿಗೋದಷ್ಟೇ ಇದೆ. ಅದನ್ನು ನೋಡಿಕೊಂಡು ಅರ್ಜಿ ಹಾಕುವಾಗ ಹಾಕಬೇಕಾಗತ್ತೆ ನೀವು.
ಮತ್ತು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. ನೋಡಿ ಸ್ನೇಹಿತರೆ, ಇನ್ನೂ ಒಂದು ಯೋಜನೆ ಇದೆ, ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ. 1993-94 ಮತ್ತು 2007-2008 ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರ ಆದಾಯೋತ್ಪನ್ನ ಚಟುವಟಿಕೆಗೆ ಕೈಗೊಳ್ಳಲು ರು 30,000 ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗ್ತಿದೆ ಅಂತ ಹೇಳಿದರೆ, ಈ ಯೋಜನೆಯಲ್ಲಿ ಯಾವಾಗಿಂದ ಯಾವಾಗ ಅಂದರೆ ಬಂದಿರೋದು ಆಗಿದೆ ಅಂತ ಹೇಳಿದರೆ, ಗುರುತಿಸಿದ್ದಾರೆ ಅಂತ ಹೇಳಿದರೆ 1994-93 ಮತ್ತು 2007-2008 ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ, ಅದರ ಆದಾಯೋತ್ಪನ್ನ ಅಂದರೆ ಅವರು ಏನಾದರೂ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಅಂತಹವರಿಗೂ ಕೂಡ ಕೈಗೊಳ್ಳಲು ರು 30,000 ಪ್ರೋತ್ಸಾಹಧನವನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ನಾನು ನಿಮಗೆ ಹೇಳಿದಾಗೆ ತುಂಬ ಯೋಜನೆಗಳನ್ನ ಸರ್ಕಾರ ಸಹಾಯಧನವಾಗಿ ಕೊಡ್ತಾ ಇದೆ. ಯಾರೆಲ್ಲ ಅರ್ಹರಿದ್ದೀರಾ ಅವ್ರುಗಳೆಲ್ಲ ಈ ಒಂದು ಯೋಜನೆಯನ್ನು, ಫಲಾನುಭವಿಗಳು ಎಲ್ಲರೂ ಯೋಜನೆಯನ್ನು ಪಡ್ಕೋಬೇಕಾಗಿದೆ. ಮತ್ತು ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿರಬೇಕು, ಕಡ್ಡಾಯವಾಗಿ ಆಧಾರ್ ಸೀಡಿಂಗ್ ಮಾಡಿಸಿರಲೇಬೇಕು. ಉದ್ಯೋಗಿನಿ ಯೋಜನೆಯ SC, SP ಮತ್ತು TSP ಬಳಕೆಯಾಗದ ಅನುದಾನದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷಿಗಳು ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ನೋಡಿ ಸ್ನೇಹಿತರೆ, ನೀವು ಎಲ್ಲಿಂದ ಅರ್ಜಿ ಇಷ್ಟು ನಾನು ಹೇಳಿದಂತಹ ಯೋಜನೆಗಳಿಗೆಲ್ಲ ಎಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಒಂದು ಯೋಜನೆಯಡಿ ನೀವು ಸಹಾಯಧನನ ಪಡ್ಕೊತಾ ಇದ್ದರೆ ಆ ಯೋಜನೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೇವಾ ಸಿಂಧು ಪೋರ್ಟಲ್ ಗೊತ್ತಾಯ್ತಲ್ವ ಎಲ್ಲರಿಗೂ. ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ನೀವು ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕಾಗುತ್ತೆ. ಅದು ಪೋರ್ಟಲ್ ಏನು ಹೆಸರಿದೆ ಅಂದರೆ http://sevasindu.karnataka.gov.in ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ಭೇಟಿ ನೀಡಿದ ನಂತರ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದು. ನಿಮ್ಮ ಹತ್ತಿರ ಎಲ್ಲಾದ್ರೂ ಬೆಂಗಳೂರು 1 ಅಥವಾ ಬಾಪೂಜಿ ಕೇಂದ್ರ ಅಥವಾ ಗ್ರಾಮ 1 ಈ ಥರ ಏನಾದರೂ ಕರ್ನಾಟಕ 1 ಅನ್ನೋ ಒಂದು ಇದಿದ್ರೆ ಅಲ್ಲೂ ಕೂಡ ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದು. ಸರ್ಕಾರದ ವಿವೇಚನಾ ಕೋಟಾ ಮತ್ತು ನಿಗಮದ ವಿವೇಚನಾ ಕೋಟಾದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷಿಗಳು ಸಚಿವರು, ಶಾಸಕರು, ನಿಗಮದ ಅಧ್ಯಕ್ಷರ ಶಿಫಾರಸು ಪತ್ರ ಪಡೆದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಮತ್ತು ಈ ಹಿಂದೆ ಮೇಲ್ಕಂಡ ಯೋಜನೆಗಳಡಿ ಸೌಲಭ್ಯ ಪಡೆದ ಫಲಾನುಭವಿಗಳು ಸಲ್ಲಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಈ ಹಿಂದೆ ಯಾರೆಲ್ಲ ಹಾಕಿರ್ತಾರೆ ಸ್ನೇಹಿತರೆ ಅದನ್ನೆಲ್ಲ ತಿರಸ್ಕರಿಸಿದಾರಂತೆ, ಗೊತ್ತಾಯ್ತಾ. ಮತ್ತು ಅರ್ಜಿ 2023-24 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಯಾವ್ಯಾವ ಫಲಾನುಭವಿಗಳು ಅರ್ಜಿನ ಹಾಕಿದ್ದು ಕೂಡ ಇನ್ನೂ ಅವರು ಸ್ಟಿಲ್ ಯಾರೆಲ್ಲ ತಗೊಂಡಿಲ್ಲ ಅವರು ಮತ್ತೆ ಅರ್ಜಿನ ಹಾಕಬೇಕು ಅನ್ನೋ ಒಂದು ನೆಸೆಸಿಟಿ ಇಲ್ಲ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಜಿಲ್ಲಾ ಅಭಿವೃದ್ಧಿ ನಿರೀಕ್ಷಕರ ಕಚೇರಿಗೆ ಸಂಪರ್ಕಿಸಬಹುದು. ಈ ಬಗ್ಗೆ ನೀವು ಹೆಚ್ಚು ಇನ್ನೂ ವಿಷಯ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ರಾಜ್ಯ ಮಹಿಳಾ ಮತ್ತು ಅಭಿವೃದ್ಧಿ ನಿಗಮದ ಜಿಲ್ಲಾಧಿಕಾರಿಗಳನ್ನ ಒಂದ್ಸಲಿ ನೀವು ಆ ಕಚೇರಿಗೆ ಕಾಲ್ ಮಾಡಿ ಕೂಡ ನೀವು ಅರ್ಜಿ ಹಾಕೋ ಮುಂದೆ ಕೂಡ ವಿಚಾರಿಸ್ಬಿಟ್ಟು ನೀವು ಅರ್ಜಿನ ಹಾಕಬಹುದು. ಆದರೆ ಯಾರೆಲ್ಲ ನೀವು ಈ ಅರ್ಜಿ ಏನಾದರೂ ಸೇವಾ ಸಿಂಧು ಪೋರ್ಟಲ್ ಅರ್ಜಿಯಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ಈ ಹಿಂದೆ ಮೇಲ್ಕಂಡ ಯೋಜನೆಗಳ ಸೌಲಭ್ಯ ಏನಾದರೂ ಪಡೆದ ಫಲಾನುಭವಿಗಳು ಮತ್ತೆ ಅರ್ಜಿನ ಸಲ್ಲಿಸಿದ್ರೆ ಅದನ್ನ ಅವರು ತಿರಸ್ಕರಿಸ್ತಾರೆ. ಆಲ್ರೆಡಿ ಫಸ್ಟೇ ಹೋದ ವರ್ಷವೂ ಆಚೆ ವರ್ಷವೂ ಯಾವಾಗಲಾದ್ರು ನೀವು ಅರ್ಜಿನ ಆಲ್ರೆಡಿ ಹಾಕಿಬಿಟ್ಟು ಪ್ರೀವಿಯಸ್ ಇಯರಲ್ಲಿ ಯಾವಾಗಲಾದ್ರು ಹಾಕಿಬಿಟ್ಟು ನೀವು ಆದರೆ ನೀವು ಅದನ್ನು ಪಡ್ಕೊಂಡು ಮತ್ತೆ ತಿರ್ಗಾ ನೀವು ನೆಕ್ಸ್ಟ್ ಇಯರಲ್ಲಿ ಅಂದರೆ ಲಾಸ್ಟ್ ಇಯರ್ ಹಾಕಿದರೆ ಅದು ನಿಮಗೆ ಸಿಗಲ್ಲ. 2023-24 ಮತ್ತೆ ಅರ್ಜಿನ ನ್ಯೂ ಕ್ಯಾಂಡಿಡೇಟ್ಸ್ ಹಾಕಬೇಕಾಗತ್ತೆ. ಎಲ್ಲರೂ ಈ ಒಂದು ಯೋಜನೆನ ಪಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.